ಶ್ಯಾನಸ್ಪುರ ಗ್ರಾಮದ ಬಯಲಾಟದಲ್ಲಿ ಮಗನಾದ ಅಭಿಮಾನ್ಯನು ಶ್ಯಾನಸ್ಪುರ ಅಭಿಮಾನ್ಯು ಹಲೋ ಶ್ಯಾನಸ್ಪುರ ಶಿವರು ಕೃಷ್ಣನ ಪಾತ್ರ ಮಾಡಂತೆ ಒಂದು ಗುಲಾಬಿ ಹಾರವನ್ನು ಬಫಾನ್ ಪ್ರಕಾರ ಮಾಡಿರ್ತಾರೆ. ಕರಕೊಂಡು ಬಾರೋ ತಮ್ಮ ಮಾತರನ ಓದದು ಬಿಟ್ಟು ತಲೆಯೆಲ್ಲ ಕೆಟ್ಟು ಒಂಟಾನ ಅಳ್ಳಕ್ಕ ಬಂದಾರಂ ಧಾರಂದು ಕೇಳ ದೊರೆಯೇ ಭಾಗ್ಯಶ್ರೀಯೇ ದೇವಾ ಚಟಸ್ಫುಟ ದರ್ಪಟಕ್ಕೆ ಕಿಟಿಲು ಕಿಟಿಲಮ್ಮ ಕಶ್ಯನಾಡಾಳೆಯಿಂದ ಬರ್ಪರ ಕೋಪದ ಕುರ್ತಿಯ ಜಯಂ ಕುರ್ತಿಯ ತಳಕ ಬೆಳಕಿನ ಸೂರ್ಯನ ತಾಪದ ಕಾಂತಿಯ ನಿರಾಕರಿಸುವ ದೇವಾ ಭದ್ರದ ವಿದ್ಯಾತ್ಕೋಟಿ ಚಡ ಮುಡಿ ಚಡ ಕಾಳೂರದ ಕಾಲದಿಂದ ಧ್ವನಿಯಿಂದ ಬಂದಂತ ರಾಜವೀರನನ್ನು ಮಾತನಾಡಿಸೋ ನೀನು ಓ ದೇವ ನಾವು ದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿ ಹೆಸರು ಚೆಂಡುವಿನ ಹಾರ. ಈಗಿನ ಕಾಲದಲ್ಲಿ ಸಾರಥಿಗೆ ಸೊಂಡಿಗೆ ಹಾರ ಹಾಕೋದನ್ನು ಮರೆತಾರ. ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮಾತ್ರ ಮೆಚ್ಚಿ ಹಾಕೋರು ಮಲ್ಲಿಗೆವಿನ ಹಾರ. ಹೇಗಿದ್ದರೂ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ನಮ್ಮ ಗಂಡಸರು ಮಾಡಿಸ್ತಾರ ಸೂಳೆಗೆ ನಾಲ್ಕೆಳೆಯ ಬಂಗಾರದ ಸರ. ಅದನ್ನು ಹಾಕಿಕೊಂಡು ಅವರು ಓಣಿಯಲ್ಲಿ ತಿರುಗಾಡ್ತಾರೆ ಗರ್ತಿಯಂಗ ಗರಾಗರ. ಅದನ್ನು ನೋಡಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಬೆರ್ಕಿ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ಯಾರ ದೇವ? ಬ್ರೋಡನ ಕಡೆಯಿಂದ ಸಡಗರದಿಂದ ಬಡಗಲ ದೇಶಕ್ಕೆ ಒಡೆ ಬೀಡೌನ ಜನ ಸಂಪತ್ತಿಯಾದ ಇಮ್ಮಡಿಯಾದ ಕಡು ಸಂಭ್ರಮದಿಂದ ಮೆರೆಯುವ ಎನ್ನ ರಾಜ್ಯದಲ್ಲಿ ಗರ್ಜನೆಯಿಂದ ವಾಗ್ದನಿಯಿಂದ ಹಬ್ಬರ ಕಾಡಿರು ಕೋಡೆಯು ಪರಿಯಾದವಳು ಗದ್ದನ್ನು ನಡಿಗೆ ಬಯಗೊಂಡು ಕಪ್ಪವನ್ನು ತಂದೊಪ್ಪಿಸಿ ಶರಣಾಗುವರು. ಮೂರ್ಖರ ಕಾಲು ಬಿಡಿದು ಪ್ರಾಣವನ್ನು ಕಡೆಗೆ ತೆಗೆದರು. ಜಾಡ ಜಾತ ಸುತ್ತ ನಡಿಗೆ ಸಂಭ್ರಮದಿಂದ ಕಳಿಸುವ ಪ್ರಚಂಡ ಇಂದ ಮಂಡಲಾಧಿಪರ ಇತ್ತಿಂಡವರಿಗಳು ಮುತ್ತಿನ ಕಾಲು ಪೆಂಡ ಈ ಕೋಯನ್ನ ಬಲಚರಣದಿಂದ ಗಂಜನೆಂದು ಮೆರೆಯುವುದು ನೋಡು. ಎಂತಹ ಅದ್ಭುತದಿಂದ ಶೋಭಿಸಿದ ಕಮಲವತಿ ಎಂಬ ರಾಜಧಾನಿಗೆ ಚಕ್ರವರ್ತಿ ಜನ ಸಮರ್ಥ
ಬಂದ ಕಾರಣವೇನೆಂದರೆ ಏನು ದೇವ? ರಾಜ್ಯದ ಪ್ರಜೆಗಳು ಸುಖ ಸಂಪರಿತರಾಗಿರುವುದನ್ನು ಕೇಳ ಆನಂದ ಪಡೆಯುವ ನಿಮಿತ್ತ ಭರಣವಾದ ಗಂಡಿಯ ಸಾರಥಿ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ. ಜಾಗ್ರತೆ. ಕುರ್ಚಿ ಕೊಡ್ರಪ್ಪ ಅಂತ. ಕುರ್ಚಿ ಕೊಡ್ರ. ಕಮಲಗಂಧಿ, ಕಮಲಗಂಧಿ. ದೇವಲಾಪುರ ಹಿರಿಯಪ್ಪ ಇವರು ಕಮಲರಾಜನ ಪಾತ್ರ ಮಾಡಿದ್ರೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. ಏನಾರ ತಂದಿರೋ ಯಪ್ಪ, ಇದು 2 ಸರ್ಪ ಆಗೈತೆ. ಕೊಂತಿಗೇರಿ ಲಕ್ಷ್ಮಣ ಇವರು ಕಮಲರಾಜನ ಪಾತ್ರ ಮಾಡಿರ್ತಾರೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇದೇ ಗುಗ್ಗುರಟ್ಟಿಗೆ ರಾಮದ ಅಂಜನೆ ರಮಜೆ ಇವರು ಕಮಲರಾಜನ ಪಾತ್ರ ಮಾಡಿದ್ರೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಹಿಡ್ಕೊಂಡು ಬಂದಿದ್ದನ್ನು ಅನವರಿತ ಪರಿಪಾಲಿಸು ದೇವ, ಅನವರಿತ ಪರಿಪಾಲಿಸು. ನೀನಿರೋ ಅಂಗಳ ಆ ಮನೆ ಮಂಗಳ. ನೀನಿರೋ ಅಂಗಳ ಆ ಮನೆ ಮಂಗಳ, ಆನಂದ ತುಂಬಿದ ನಗೆಯ ಬೆಳದಿಂಗಳ. ನಿನ್ನಿಂದ ಇಹವು ನಿನ್ನಿಂದ ಪರವು, ಸೌಭಾಗ್ಯವತಿಯರಿಗೆ ಪರಮ ಪಾವನವು, ಸೌಭಾಗ್ಯವತಿಯರಿಗೆ ಪರಮ ಪಾವನವು. ಶ್ರೀ ಮುರಳಿ ಘನಶ್ಯಾಮ ದೇವ ಅನವರಿತ ಪರಿಪಾಲಿಸು, ದೇವ ಅನವರಿತ ಪರಿಪಾಲಿಸು, ಪರಿಪಾಲಿಸು, ಸಕಲ ಈಶ್ವರ ಮಸ್ತ್ ಮೇಲೆ ಕೇಳ ಎನ್ನ ಪ್ರಾಣಕಾಂತೆ ಕಾಂತ. ನಿನ್ನ ಸುಂದರವಾದ ಭವನನ ಬಿಟ್ಟು ಈ ಸಭೆಗೆ ಬಂದ ಕಾರಣವೇನ ಕಾಂತೆ? ಹೇಳು ನಿನ್ನ ಮನಸ್ಸು ಚಿಂತೆ. ಅಹೇ ಪ್ರಾಣದಲ್ಲವ, ಹೇ ಪ್ರಾಣದಲ್ಲವೇ? ಸುಂದರವಾದ ಅರಮನೆಯನ್ನು ಬಿಟ್ಟು ಇಲ್ಲಿ ಬಂದ ಕಾರಣವೇನೆಂದು ಕೇಳಿ ಯಾಕಂತ. ಹೌದು ಸುಂದರಿ. ಸುಂದರ, ಪ್ರಿಯೆ, ಹೇಳುವನು ಕೇಳು. ಅದೇನ್ ಚೆನ್ನಾಗಿ ಹೇಳು ಸುಂದರಿ. ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹ ಧರ್ಮಿಣಿ, ಸುಖ ದುಃಖದಿ ಸಮಭಾಗ್ಯಳು. ಕಾಂತ, ಹೇ ಕಾಂತೆ, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು ಸುಂದರಿ. ಏನಿಯ ಎನ್ನ ಜೀವನ ದೊರೆಯ ನೀನು, ನಿನ್ನ ಪ್ರೀತಿಯ ಸಖಿಯಳ ಹಿತ ನುಡಿಯ ಆಲಿಸಲು.
ಸುಧೆ ನಂದಿನಿ ದೇವಿಗೆ ಹಿಂದಿಗೆ 12 ವರ್ಷವು ಮೀರುತ್ತಾ ಬಂದವು. ಹೌದು ಸುಂದರಿ. ಆದ ಕಾರಣ ಮಗಳ ಲಗ್ನವನ್ನು ಮಾಡು ಕಾಂತ ಗುಣವಂತ. ಪ್ರಾಣದಲ್ಲವೇ ಪ್ರಾಣದಲ್ಲವಾ ಮಗಳ ವಿಚಾರವನ್ನು ಮರೆತು ಕೊಡಲಿಕ್ಕೆ ನಾನೇನು ಅಕ್ಕನಿಯಲ್ಲ. ಹೌದೇ ಕಾಂತ? ನಿನಗೇನು ತವರಮ್ಮನ ಕಡೆ ಆಸೆ ಇರುವುದನ್ನು ಈವರೆಗೂ ಸುಮ್ಮನಿದ್ದೆ. ಹೌದೇ ಕಾಂತ? ನೀನು ಹಿಂಗ ಹಾಡಿದ ಮೇಲೆ ಇದರ ಗೋಷ್ಠಿ ನಿನಗೆ ಯಾಕಬೇಕು? ಹೇಕಂತ ಕಾಂತ ನಿನ್ನ ಅಪೇಕ್ಷೆ ಎತ್ತ ಕಡಿ ಇರುವುದು ಹೇಳಕಂತ ಅದರಂತೆ ನಡೆಸಿಕೊಡುವನು ಜಮುಖಿ. ಎಣ್ಣೆಯ ತವರಿನ ತಮ್ಮನ ಸೋಸೆಯ ಮರೆತಿರುವೆನು ನಾ ತಾಯಿಯ ಮನೆ. ಎಣ್ಣೆಯ ತವರಿನ ತಮ್ಮನ ಸೋಸೆಯ ಮರೆತಿರುವೆನು ನಾ ತಾಯಿಯ ಮನೆಯ. ಎಂದದಿರೋ ಜನ ಸೋಸೆಯ ನೀಚನ ಸೂತಿಯ ಬೇರೆ ವರನಿಗೆ ಕೊಡುನಿ ಮಗಳನ್ನ, ಬೇರೆ ವರನಿಗೆ ಕೊಡುನಿ ಮಗಳನ್ನ. ಪತಿಯ ಕಾಂತ ಹೇಕಂತ ಎಲ್ಲ ತವರು ಮನೆ ಸುದ್ದಿನು ಎಂದೂ ಮರ್ತೀನಿ. ಹೌದೇನು ಸುಂದರಿ? ನಿನಗೇನಾದ್ರೂ ಇಷ್ಟವಿದ್ರೆ ಎನ್ನ ತಮ್ಮನಿಗೆ ಕೊಟ್ಟು ಲಗ್ನವನ್ನು ಮಾಡಬಹುದು. ಸುಂದರ ನಮ್ಮ ಮೋಹನ ಚಂದಿರ. ರಾಜ್ಯಾಂದ್ರ ದಿಕ್ಕರಿಪ ಮುಖಬಳ್ಳಿನ ಕಮಲ ಗಂಧೆ ಕಾಂತ ನಿನ್ನ ಮನ ಇಚ್ಛದಂತೆ ಈ ಕ್ಷಣ ದೂತ ನಮ್ಮ ಕಳಿಸಿ ಚಪ್ಪನ್ನಾರು ದೇಶದಲ್ಲಿರುವ ರಾಜಪುತ್ರರ ಚಿತ್ರಪಟಗಳು ನಿನ್ನ ಮನಸ್ಸಿಗೆ ಸರಿ ಬಂದ ಪಟವನ್ನು ತಪ್ಪದ ನಿನ್ನ ವಶಕ್ಕೆ ತರಿಸಿಕೊಡುವನು. ಹೇಕಂತೆ ಕಾಂತ ರತಿ ದೇವಿಗೆ ತೋರಿಸುವ ಮಗಳು ಮೋಹಿಸಿದ ಸರಸದಿಂದ ಲಗ್ನವನ್ನು ಮಾಡಿಕೊಡುವನು. ಹೇಕಂತೆ ಕಾಂತ ಮೊದಲ ಮಗಳನ್ನು ಕರೆಸಿಕೊಳ್ಳಿ ಆಕೆ ಮುಖಾವಲೋಚಿಸಿ ಆ ನಂದಿನ ಅಭಿಪ್ರಾಯ ತಿಳಿದು ಮುಂದಿನ ಪ್ರಯತ್ನ ಮಾಡಲು ರಾಣಿ ಸದ್ಗುಣ ಬರಲು ಸರ್ವ ದೇಶಕ್ಕೆ ಪಟರದ ಕಲಿಸ ಉನ್ನತ ವರವರ ಹುಡುಕಲು ತಿಳಿಸು. ರತಿ 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 ದೇಶಕ್ಕೆ ಪಟರದ ಕಲಿಸು ಉನ್ನತ ವರವನ್ನು ಹುಡುಕಲು ತಿಳಿಸು. ಕಲ್ಯಾಣವ ಕಾರ್ಯವ ನಡೆಸು. ಬರದಲ್ಲಿ ನೀನು ವರಗಳು ಧರಿಸು. ಪ್ರತಿ ಕಲ್ಯಾಣವ ಕಾರ್ಯವ ನಡೆಸು. ಪ್ರತಿ ಕಲ್ಯಾಣವ ಕಾರ್ಯವ ನಡೆಸು. ಪತಿಯೋ ನಿನ್ನ ಅಲ್ಲೋ ಮರ ನೀನಪ್ಪ. ಅಲ್ಲೋ ಮರ ನೀನ್ ಬ್ಯಾಣ ಬಿಡಕ್ಕೆ ಸೇಮ್ ಬ್ಯಾಟೆ ಕಡತ್ ಮಾಡ್ದಂಗ್ ಮಾಡ್ತಿ. ಕಣ ಕಡತ್ ಮಾಡ್ದಂಗ ಮನಸ್ಸು ಬಿಚ್ಚಿ
ನನ್ನ ಪ್ರೀತ ನೋಡ್ಲಿಕ್ಕಾಗ್ಲಿ ಕೇಳು ಕೇಳು ಪ್ರೀಸ ಪ್ರೀಸ ಕಣ್ಣು ಮುಚ್ಚಿ ನನ್ನ ಪ್ರೀತ ಮನಸ್ಸು ಬಿಚ್ಚಿ ನನ್ನ ಪ್ರೀತ ಮಾತಾಡ್ತ ಪ್ರೀಸ ಮುದ್ದಾಡ್ತ ಪ್ರೀಸ ಪ್ರೀಸ ಮುದ್ದಾಡ್ತ ಪ್ರೀಸ 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 ಕಣ್ಣು ಮುಚ್ಚಿ ನನ್ನ ಪ್ರೀತ ಹೌದಾ ಹೌದಾ ಬರ ಹೌದಾ ಹೌದಾ ಕಾಂತ ಸುಂದರ ನನ್ನ ಸುಂದರ ಹೇಳುದಿ ಕೇಳು ಅದೇನ್ ಚೆನ್ನಾಗಿ ಹೇಳ್ಬೇಕಂತೆ ಸುತ್ತಮುತ್ತ ಯಾರು ಇಲ್ಲ ನಾನು ನೀನು ಇಲ್ಲ ಎಲ್ಲ ಹೌದೇನು ಸುಂದರ ಸುತ್ತಮುತ್ತ ಯಾರು ಇಲ್ಲ ನಾನು ನೀನು ಇಲ್ಲ ಎಲ್ಲಾರ ಸರಿಯಲ್ಲ ಕೆಂಪು ಕೆನ್ನಯ ಜೇನ ಅದರಕ್ಕೆ ನೀರು ತಾನಗ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಕೆಂಪು ಕೆನ್ನಯ ಜೇನ ಅದರಕ್ಕೆ ನೀರು ಕಾಣುದ ನನ್ನ ಮಾತನ ಕೇಳು ನೀನು ಹೇಳ ನನಗೆ ಬಾರ ನಲ್ಲದ ಬೇಡ ಕಾಣದ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಸುತ್ತಮುತ್ತ ಯಾರು ಇಲ್ಲ ನೀನು ನಾನು ಇಲ್ಲ ಬಾರ ಸನಿಹಕ್ಕೆ ರತಿ 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 ಬಾಪ ಯಾರಿ ಮಾಡ ಹೇ ಎನ್ನ ಪಟ್ಟ ಧರಿಸಿಯಾದ ಕಮಲಗಂಡು ನೀನು ಆಡುವ ವಚನ ಕೇಳಿ ಅನ್ನ ಮನಸ್ಸಿಗೆ ಸಂತೋಷ ಉಂಟಾಯ್ತು ಅದು ಯಾಕಂದ್ರೆ ಹಾಲು ಹಿಟ್ಟಾಗಲೇ ಹಬ್ಬವನ್ನು ಮಾಡಬೇಕು ಎನ್ನ ಮನಸ್ಸಿನಲ್ಲಿತ್ತು ಈ ಪ್ರಶ್ನೆ ನಿನ್ನ ಬಾಯಿಂದಲೇ ಬಂದಿತ್ತು ಅದು ಯಾತಕ್ಕೆ ಆಗಬಾರದು ನಮ್ಮ ದೈವ ಬಲ ಇದ್ದಾಗಲೇ ಮಗಳನ್ನು ಲಗ್ನ ಸಂಭ್ರಮದಿಂದ ಮಾಡಿ ಕಂಡು ಪ್ರೀತಿ ನೋಡಬೇಕು ಹೇವಲ್ಲವೇ ವಲ್ಲಭ ಮೊದಲ ಮಗಳನ್ನು ಕರೆಸಿಕೊಳ್ಳಿ ನೀನು ಅಂತಃಪುರಕ್ಕೆ ತೆರಳು ಕಂಡು ನೀನು ಇಷ್ಟದಂತಾಗಲಿ ಕಾಂತ ಬಿಳಿಯ ಶೇಖರಪ್ಪ ಇವರು ಕಮಲರಾಜನ ಪಾತ್ರ ಮಾಡಿದ್ರೆ ಬೆಂಗಳೂರು ಒಂದು ಬಫಾನ್ ಪ್ರಕಾರ ನಮ್ಮ ಅಂತಃಪುರಕ್ಕೆ ದಾಸರನ್ನ ಉಲ್ಲಾಸದಿಂದ ಇರುವ ಎಲ್ಲ ಮೂಲ ಸುದ್ದಿಯಾದ ರಾಜ್ಯ ದೇವಿಯನ್ನು ನಿನ್ನ ತಂದೆಯಾದ ಕಮಲ ಚಕ್ರವರ್ತಿ ಕರೆಯುವನೆಂದು ಹೇಳಿ ಈ ಸಭೆಗೆ ಕರೆತರುವಂತನಾಗಲ ಸಾರಥಿ ಅತಿ ಜಾಗೃತಿ
ಜನಕ, ಮಗಳೇ, ಎನ್ನನ್ನು ಕರೆಸಿದ ಕಾರಣವೇನು? ಅಂತಕಾರ ಇರುವುದಮ್ಮ ಮಗಳೇ, ಅಂತ ಕಾರಣವಿರುವುದೇ? ಅಂತಕಾರ ಇರುವುದಮ್ಮ ಮಗಳೇ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳ್ತಕ್ಕ? ಎನ್ನನು ಕರೆಸಿರುವ ಕಾರಣವು ಬೇಡಿದ ಜನಕನ ಬೇಡೋ ಎನ್ನನು ಹರಮಂದಿರದಲ್ಲಿ ಹರ್ಷದಲ್ಲಿ ಒಗಡೆ ನಾಡುವ ಸಮಯದಲ್ಲಿ ಹರಮಂದಿರದಲ್ಲಿ ಹರ್ಷದಲ್ಲಿ ಒಗಡೆಯ ನಾಡುವ ಸಮಯದಲ್ಲಿ ನನ್ನನ್ನು ನೀನು ಕರೆಸಿದ ಕಾರಣ ಹೇಳೋ ಜನಕ ನೀನು, ಹೇಳೋ ಜನಕ ನೀನು ಎನ್ನನು ಮಗಳೇ, ಸಂತೋಷದಿಂದ ಹರಮಂದಿರದಲ್ಲಿ ದಾಸಿಯರೊಡನೆ ಪಗಡಿಯಾಡುತ್ತಾ ಕುಳಿತಿರುವ ಸಮಯದಲ್ಲಿ ನನ್ನನ್ನು ನೀನು ಕರೆಸಿದ ಕಾರಣವೇನು ತಂದೆ? ಇದನ್ನು ಕೇಳುವುದಕ್ಕೆ ಅಲ್ಲಿಂದ ಓಡೋಡಿ ಬಂದೆ. ಅಹೋ ಎನ್ನ ಮುದ್ದಿಗಳಿಯಾದರತ್ತಿದ್ದೇವೆ. ಇತ್ತಗ ಬಾರೆ ಅಮ್ಮಯ್ಯ ಎನ್ನ ಕಡೆ ಕುಳಿತಿಗ. ಅಮ್ಮ ಮಗಳೇ, ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಆನಂದ ಉಂಟಾಯಿತು. ಅಮ್ಮ ಮಗಳೇ, ಇವತ್ತಿನ ದಿವಸ ದೂತನ ಮುಖದಿಂದ ನಿನ್ನ ಕರೆಸಿದ ಕಾರಣವೇನೆಂದರೆ ಕಮಲಗಂಧಿ ಈ ಸಭೆಗೆ ಬಂದು ತೃಪ್ತಿಪಡಿಸಿದ್ದೇನೆಂದರೆ ಮಗಳಿಗೆ 12 ವರ್ಷ ಮೀರಿದ ಬಂದವು ಆದ ಕಾರಣ ಸುಂದರಾಂಗನನ್ನು ತಂದು ಚಂದದಿಂದ ಲಗ್ನವನ್ನು ಮಾಡಿಕೊಡಂದಳು. ಅಮ್ಮ ಮಗಳೇ, ತಂದೆ ಇದಕ್ಕೆ ನಿನ್ನ ಉತ್ತರ ಏನು ಹೇಳು? ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಚ್ಛೆ ಅಂತ ತಂದೆ ತಾಯಿಗಳು ಕೇಳಬೇಕೆಂದು ನಮ್ಮ ರಾಜ್ಯದಲ್ಲಿ ಇದೆ. ಆದ ಕಾರಣ ನಿನ್ನ ಒಡಂಬಡಿಕೆ ಏನು ನಂದಿನಿ ಚಂದದಿಂದ ತಿಳಿಸಿ ಬೇಗನೆ. ಅಪ್ಪಯ್ಯ, ಮಗಳೇ, ನನ್ನ ಅಭಿಪ್ರಾಯ ನಿಮಗೆ ತಿಳಿಸಬೇಕೇ? ಹೌದಮ್ಮ ಮಗಳೇ, ತಿಳಿಸಿದರೆ ಲಗ್ನವನ್ನು ಮಾಡಿಕೊಡುವೆಯಾ? ಸಹಜವಾಗಿ ಲಗ್ನ ಮಾಡಿಕೊಡಮ್ಮ ಮಗಳೇ. ಹೌದೇ ಅಪ್ಪಯ್ಯ? ಹೌದು ಕಂದ. ಪೃಥ್ವಿ ಫಲಕರ ಚಿತ್ರಪಟಗಳು ಬರೆದಿರುವರೇನು ಓ ಜನಕ? ಫಲಕರ ಚಿತ್ರಪಟಗಳು ಬರೆದಿರುವರೇನು ಓ ಜನಕ? ಅವುಗಳ ನೋಡಿ ಮೆಚ್ಚುವೆ ನಾನು. ತರಿಸೋ ನೀನು ಎನ್ನನು ತಂದೆ, ಕಂದ, ಏನಮ್ಮ ಮಗಳೇ? ಸುರಲೋಕಗಳನ್ನು ಸಂಚರಿಸಿ ಅನೇಕ ರಾಜ ಪುತ್ರರ ಚಿತ್ರಪಟಗಳನ್ನು ನೀನು ತರಿಸಿಕೊಟ್ಟರೆ ಧರಿಸಿಕೊಟ್ಟರೆ ಅವುಗಳನ್ನು ನೋಡಿ ನನ್ನ ಮನಸ್ಸಿಗೆ ಬಂದ ಪುರುಷನನ್ನು ನಾನು ಲಗ್ನವನ್ನು ಮಾಡಿಕೊಡುತ್ತೇನೆ. ಹೌದಾ ನಮ್ಮ ಮಗಳೇ? ತಂದೆ, ಕಂದ, ಚಿತ್ರಪಟಗಳನ್ನು ತರಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ನಿರಾಕರಿಸಬೇಡ ಎಂದೆ.
ಅಹೋ ಎನ್ನ ಮುದ್ದು ಗಿಳಿಯಾದ ರತಿದೇವಿ, ಅಪ್ಪಯ್ಯ ನಿನ್ನ ಮನ ಇಚ್ಛದಂತೆ ಈ ಕ್ಷಣ ದೂತ ನಮ್ಮ ಕಳಿಸಿ ಅನೇಕ ರಾಜಪುತ್ರ ಚಿತ್ರಪಟವನ್ನು ತರಿಸಿಕೊಡವನು. ಹಾ. ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಬಂದ ಪರಿಸರ ತೋರಿಸು. ಜಾಗೃತಿಯಿಂದ ಅವರನ್ನು ಕರೆದು ಮಹಾವೈಭೋಗದಿಂದ ಎನ್ನ ಮನೆ ಮುಂದೆ ಲಗ್ನವನ್ನು ಮಾಡಿಕೊಡುತ್ತೀನಿ. ಚಂದ್ರವದನೆ ದೇವಲಾಪುರ ದಳಾಳಿ ಬಸವರಾಜಪ್ಪ ಇವರು ಸುಜಾತ ಮರು 501 ರೂಪಾಯಿ ಕಂದ, ನನ್ನ ಮಾತನ್ನು ನಿರಾಕರಿಸಬಾರದು. ಸಹಜವಾಗಿ ನಿನ್ನ ಮಾತು ನಡೆಸಿಕೊಳ್ಳು ಮಗನೇ. ಹಾಗಂತೆ ಮಾತು ಕೊಡು. ಮಾತು ಕೊಡುವುದು ಒಂದೇ, ನಿನ್ನ ತಂದೆಯಾದ ಲಗ್ನವನ್ನು ಮಾಡಿಕೊಳ್ಳುವುದು ಒಂದೇ. ಹೌದೇ ಅಪ್ಪಯ್ಯ, ಹೌದಾ ಮಕ್ಕಳೇ? ಮಗಳ ಆಸೆಯನ್ನು ನೆರವೇರಿಸುವೆಯಾ? ಸಹಜವಾಗಿ ಲಗ್ನವನ್ನು ಮಾಡಿಕೊಳ್ಳು ಮಕ್ಕಳೇ. ಅಪ್ಪಯ್ಯ ಕಂದ, ಎರಡು ನಿಪುರವ ಶಸ್ತ್ರೀ ಅಮರೇಶ ಚರಣವ ಸ್ಮರಿಸುತ್ತಿರುವೆ ಜನಕ. ಅಮರೇಶ ಚರಣವ ಸ್ಮರಿಸುತ್ತಿರುವೆ ಚಿತ್ರಪಟಗಳು ಧರಿಸೋ ಜನಕ. ಅವುಗಳು ನೋಡಿ ಅವುಗಳು ಎನ್ನನು ದ್ರೌಪದಿ ನಾರದ ಅಪ್ಪಯ್ಯ ಕಂದ, ಏನೆಂದರೆ ಅದೇನಮ್ಮ ಮಗಳೇ, ನೀನು ಚಿತ್ರಪಟಗಳನ್ನು ತರಿಸಿಕೊಟ್ಟರೆ, ತರಿಸಿಕೊಟ್ಟರೆ ನಮ್ಮಂತೆ ನೀನು ಲಗ್ನವನ್ನು ಮಾಡಿಕೊಟ್ಟರೆ ಮಾಡಿಕೊಟ್ಟರೆ ಶ್ರೀ ಅಮರೇಶನು ನಿನ್ನನ್ನು ಮೆಚ್ಚುತ್ತಾನೆ ತಂದೆ, ನಿರಾಕರಿಸಬೇಡ ಎಂದೆ. ಅಮ್ಮ ರತಿದೇವಿ, ನೀನಂತ ದೊಡ್ಡಳು, ನಿನಗೆ ಸಮ್ಮತವಿಲ್ಲದ ಮಾತುಗಳು ನನಗೆ ಸಮ್ಮತವಲ್ಲವೇ? ಹೌದು ಅಪ್ಪಯ್ಯ. ನಿನಗೆ ಇಚ್ಛೆ ಇದ್ದ ಪುರುಷನ ಪಾಣಿಗೆ ರಾಣಿಯನ್ನು ಮಾಡಿಕೋ, ನಾನು ಯಾಕೆ ಕೆಟ್ಟಾಗಲು ಹಾ. ಈ ಮಾತು ಎಂದು ಆಗಲಿ ಸಂಶಯ ನಡೆ. ಸಂತೋಷದಿಂದ ಶ್ರೀ ಹುಲಿಯಮ್ಮವನ್ನು ದಾನ ಮಾಡುತ್ತ ನಮ್ಮ ಅರಮಂದಿರಕ್ಕೆ ಹೋಗೋಣ ನಡಮ್ಮ ಮಗಳೇ. ಮೋಹದ ಸುಕುಮಾರಳ, ನಿನ್ನ ಇಷ್ಟದಂತೆ ಹೋಗೋಣ ನಡಿ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಬಳಿ ಬಳಿರಲ್ಲ ಈ ಸಾರಥ ಜಾಗೃತಿಯಿಂದ ನಮ್ಮ ಅರಮಂದಿರಕ್ಕೆ ಚೋಟಿಯಿಂದ ರಥಂಬಳ ಅಂತ ನಗಲ ಸಾರಥಿ ಅತಿ ಜಾಗೃತಿ. ನಿಮ್ಮಿಷ್ಟದಂತೆ ದೇವ. ದ್ರೌಪದಿ 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 ತಿರುಗಿದರೂ ಸರಿಯಾದ ಕನ್ಯೆ ದೊರೆಯಲಿಲ್ಲ. ಈಗ ನಾನೇನು ಮಾಡಲಿ? ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ದೇವ ದೀನ ಬಾಂಧವ? ನಾರಾಯಣ ಜಯ ಜಯ ನಾರಾಯಣ 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 ನಾರಾಯಣ. ಆಹಾ, ಇದೇನು ಆಶ್ಚರ್ಯ! ಇದು ಘೋರವಾದ ಅರಣ್ಯದಲ್ಲಿ ಏನು ಒಂದು ವೀಣಿನಾದವು ಕೇಳಿ ಬರುತ್ತಿರುವುದು. ನನ್ನ ಕಷ್ಟವನ್ನು ನೋಡಿ ಆ ಭಗವಂತನೇನಾದ್ರೂ ಬಂದಿರಬಹುದೇ? ಆಗಲಿ, ಕಾದು ನೋಡುವೆ. ಜಯ ನಾರಾಯಣ ಜಯ ಜಗದೇವನ ಜಯ ನಾರಾಯಣ ಜಯ ಜಗದೇವನ ಗೋವಿಂದ ಮುರವಂದನ ನಾರಾಯಣ ಗೋವಿಂದ ಮುರವಂದನ. ನಾರಾಯಣ ನಾರಾಯಣ ಕಮಲ ನಯನ ಪೀತಾಂಬರಧಾರೆ ಕಮಲ ನಯನ ಪೀತಾಂಬರಧಾರೆ ವೈಕುಂಠ ನಾರಾಯಣ
ಗರುಡಧ್ವಜ ಎಲ ಸಾರಥಿ. ಈ ಘೋರ ಅರಣ್ಯದಲ್ಲಿ ಯಾರದೋ ಧ್ವನಿಯು ಶಿವ 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 ಎಂದು ಕೇಳಿ ಬರುತ್ತಿರುವುದು. ಅಲ್ಲಿಗೆ ಹೋಗೋಣ ನಡಿ ಸಾರಥಿ, ಅಧಿಜಾಗ್ರತೆ. ಇವರು ಎಲ್ಲ ಕಷ್ಟವನ್ನು ಇವರ ಮುಂದೆ ಹೇಳಿಕೊಳ್ಳುವೆ. ಐಶ್ವರ್ಯ ಮಸ್ತು ಮೇಲಕ್ಕೆ ಹೇಳಮ್ಮ ದ್ರುಪದನಂದಿನಿ, ಶಿರಕಾಲ ಮುತ್ತೈದಳಾಗಿ ಬಾಳಮ್ಮ ದ್ರುಪದನಂದಿನಿ. ಅಮ್ಮ ದ್ರೌಪದಿ, ನಿಮ್ಮನ್ನು ಕಂಡಾಕ್ಷಣ ನನ್ನ ಮನಸ್ಸು ಆನಂದವಾಯಿತು. ಹಾ ಸ್ವಾಮಿ, ಅಮ್ಮ ತಂಗಿ, ಹೇಳುವೆನು ಕೇಳಿರಿ. ಅದೇನು ಚೆನ್ನಾಗಿ ಹೇಳಮ್ಮ. ನಾರಾಧಾರೆ, ನಾರಾಧಾರೆ, ನಾರಾಧಾರೆ ವಂದಿಪೆ. ವಾರಾತನಾದೆ ಕೊರಳುತ್ತಿರುವೆ. ವಾರಾತನಾದೆ ಕೊರಳುತ್ತಿರುವೆ. ಘೋರವನದೆ ದಾರಿ ತಪ್ಪಿ ನಾರದರೆ, ನಾರದರೆ, ನಾರದರೆ ವಂದಿಪೆ. ಸ್ವಾಮಿ, ಅಮ್ಮ ತಂಗಿ, ನಿಮ್ಮನ್ನು ಕಂಡಾಕ್ಷಣವೇ ನನ್ನ ಮನಸ್ಸು ಹೇಗಾಯಿತಂದರೆ, ಅದು ಏನಾಗಿತ್ತಮ್ಮ ತಂಗಿ? ಕಡು ಬಡವನಿಗೆ ಭಾಗ್ಯ ದೊರೆತಂತಾಯಿತು, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತಾಯಿತು. ಹಾ ಸ್ವಾಮಿ, ಅಮ್ಮ ತಂಗಿ, ನಿಮ್ಮನ್ನು ಕಂಡೆನು, ನಾನು ಚಿಂತೆಯನ್ನು ಬಿಟ್ಟೆನು, ಧೈರ್ಯವನ್ನು ತೊಟ್ಟೆನು. ಹಾ ನಾನೀಗ ಧನ್ಯಳಾದೆನು ಸ್ವಾಮಿ, ಸಜ್ಜನಾ ಪ್ರೇಮಿ. ಅಮ್ಮ, ಹಾಗಾದರೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳಿದೆ ಸ್ವಾಮಿ. ಬಿಡಬೇಡ ಚಿಂತೆ, ಬಿಡಬೇಡ ಚಿಂತೆ, ಬಿಡಬೇಡ ಚಿಂತೆ, ದ್ರುಪದನಾಸುತೆ ನಡುಗುತ್ತಲೇ ತೆಗೆ ನಿಂತೆ. ನಡುರಾತ್ರಿಯಲ್ಲಿ ದುಃಖವ ಮಾಡು, ಕಡುಮಿಡುಕುವದಕ್ಕೆ ದ್ರುಪದೆ, ಕಡುಮಿಡುಕುವದಕ್ಕೆ ದ್ರುಪದೆ, ಕಡುಮಿಡುಕುವದಕ್ಕೆ ದ್ರುಪದೆ. ಬಿಡಬೇಡ ಚಿಂತೆ, ಬಿಡಬೇಡ ಚಿಂತೆ, ಬಿಡಬೇಡ ಚಿಂತೆ, ದ್ರುಪದನಾಸುತೆ ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ. ಚೆನ್ನಾಗಿತ್ತು. ಚೆನ್ನಾಗಿ ಹೇಳಿದೆ. ಚಂದಿರನಂತೆ ಹೊಳೆಯುವ ವದನ ತಪ್ಪಾಗಿದೆ ಏನು ಕಾರಣ? ಚಂದಿರನಂತೆ ಹೊಳೆಯುವ ವದನ ತಪ್ಪಾಗಿದೆ ಏನು ಕಾರಣ? ಚಿಂತೆಯು ಬಿಡು ನೀ ಕ್ಷಣ, ಧೈರ್ಯವ ಕೊಡು ನೀ ತಾಕ್ಷಣ. ಚಿಂತೆಯು ಬಿಡು ನೀ ಕ್ಷಣ, ಧೈರ್ಯವ ಕೊಡು ನೀ ತಾಕ್ಷಣ. ಅಮ್ಮ ತಂಗಿ, ಸ್ವಾಮಿ, ಧೈರ್ಯವ ತೊಡು ನೀ ತಾಕ್ಷಣ, ಧೈರ್ಯವ ತೊಡು ನೀ ತಾಕ್ಷಣ. ಬಿಡಬೇಡ ಚಿಂತೆ, ಬಿಡಬೇಡ ಚಿಂತೆ, ಬಿಡಬೇಡ ಚಿಂತೆ, ದ್ರುಪದನಾಸುತೆ ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ. ಅರ್ಧರಾತ್ರಿಯಲ್ಲಿ ಓರ್ವಳೆ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಶಿವ 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 ಎಂದು ಸಂಚಾರ ಮಾಡುತ್ತಿರುವ ಕಾರಣವೇನು? ಅಮ್ಮಯ್ಯ, ಸ್ವಾಮಿ, ಚಂದ್ರನಂತೆ ಹೊಳೆಯುವ ನಿನ್ನ ಮುಖ ಕಮಲವು ಕಂದಿ ಕುಂದಿ ಕಪ್ಪಾದ ಕಾರಣವೇನು?
ನಿನಗೇನು ಅಂತ ಕಷ್ಟ ಬಂದಿರುವುದು? ಚಿಂತೆಯನ್ನು ಬಿಡಮ್ಮ, ಧೈರ್ಯವನ್ನು ತೊಡು, ತಡ ಮಾಡದೆ ಹೇಳಮ್ಮ ದ್ರುಪದನಂದಿನಿ. ಸ್ವಾಮಿ, ಅಮ್ಮ ತಂಗಿ, ಅಯ್ಯೋ ಎಲ್ಲ ಕಷ್ಟವೋ ನಿಮ್ಮ ಮುಂದೆ ನಾನು ಏನೆಂದು ಹೇಳಲಿ ಸ್ವಾಮಿ. ಅದೇನಮ್ಮ ತಂಗಿ? ಸ್ವಾಮಿ, ಅಮ್ಮಯ್ಯ, ಹೇಳುವೆನು ಕೇಳಿರಿ. ಅದೇನು ಚೆನ್ನಾಗಿ ಹೇಳು. ಸರಮಾಲಾಂಗನೆ ಪದುಮ ಬಾಣನೆ ಸುರತಿ ತೋರೆ ಇಲ್ಲದೆ ನಗೆ ಪದುಮ ವಾಸನ ಪಡುತ್ತಲಿರುವೆ. ಸ್ವಾಮಿ, ಚೆನ್ನಾಗಿ ಕೇಳಿ. ಹೇಳು. ಸ್ವಾಮಿ, ಅಮ್ಮ ತಂಗಿ, ಅಯ್ಯೋ ಎನ್ನ ಕಷ್ಟವೋ ನಿಮ್ಮ ಮುಂದೆ ನಾನು ಏನೆಂದು ಹೇಳಲಿ. ಅದೇನಮ್ಮ ತಂಗಿ? ಸ್ವಾಮಿ, ಅಮ್ಮ ತಂಗಿ, ಅಣ್ಣನಾದ ಶ್ರೀಹರಿಯು 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತನೆಂದು ರುಕ್ಮಣಿಗೆ ಮಾತು ಕೊಟ್ಟು ಹಾ ದೇಶ ದೇಶಾಂಗಗಳು ತಿರುಗಿದರೂ ಕನ್ಯೆಯ ದೊರೆಯದ ಕಾರಣ ಹಾ ಸ್ವಾಮಿ, ಅಮ್ಮ ತಂಗಿ, ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದನು. ಹಾ ಸ್ವಾಮಿ, ಅಮ್ಮ ತಂಗಿ, ನಾನು ಸಹ ದೇಶ ದೇಶಾಂಗಗಳು ತಿರುಗಿದರೂ ಕನ್ಯೆಯೇ ದೊರೆಯಲಿಲ್ಲ. ಹಾ ಈಗ ನೀವೇ ಕಣ್ಣಿರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ತಂಗಿ, ಸ್ವಾಮಿ, ಇದು ಅಲ್ಲದೆ ಮತ್ತು ಹೇಳುವೆನೆ ಕೇಳು. ಚೆನ್ನಾಗಿ ಹೇಳಿರಿ. ಸ್ವಾಮಿ, ಚೆನ್ನಾಗಿ ಹೇಳಿರಿ. ಅಮ್ಮ ತಂಗಿ, ಸ್ವಾಮಿ, ಬಯಲಿಗೆ ತರಬೇಡ ಎನ್ನಯ, ಬಯಲಿಗೆ ತರಬೇಡ ಎನ್ನಯ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ. ದ್ರುಪದನ ಸುತೆ ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ. ಓಹೋ ಅಮ್ಮ ದ್ರೌಪದಿ, ಸ್ವಾಮಿ, ಇಷ್ಟಕ್ಕೇನೆ ಈ ಅಡವಿಯಲ್ಲಿ ತಿರುಗುವುದು? ಹೌದು ಸ್ವಾಮಿ. ಕೇಳಿದರೆ ಹೇಳುವೆವು, ಹೇಳುವುದಕ್ಕೆ ಮಿಡುಕುವುದಿಲ್ಲ. ಹಾ, ಪರಂತು ನಾಳೆ ಮಾತಿಗೆ ಮಾತು ಬಂದರೆ, ಬಂದರೆ ಈ ನಾರದರೆ ಹೇಳಿದರೆಂದು ಈ ಮಾತು ಬಯಲಿಗೆ ಬಿದ್ದರೆ ಬಿದ್ದರೆ ಎನ್ನ ಬಾಳ್ವೆವು ಯಾತಕ್ಕೆ ಬರಲಿಕ್ಕಿಲ್ಲ. ಅಹೋ ಅಮ್ಮಯ್ಯ, ಸ್ವಾಮಿ, ಈ ನಾರದರೆ ಈ ಲೋಕಕ್ಕೆ ಚಾಡಿಕೋರರೆಂದು ಅನ್ನುತ್ತಾರೆ. ಅದಕ್ಕೆ ನಾವೇನು ಮಾಡಲಿ? ನಾವಂತೂ ಒಬ್ಬರ ಸುದ್ದಿ ಒಬ್ಬರಿಗೆ ಹೇಳುವರಲ್ಲ. ಜಗಳ ಹಚ್ಚುವ ಮಾತು ಮಾತ್ರ ಮೊದಲೇ ಕಲಿತಿಲ್ಲ. ಹೌದು ಹೌದು ಸ್ವಾಮಿ. ಅಮ್ಮ ತಂಗಿ, ಸ್ವಾಮಿ, ಈಗಿದ್ದ ಜನರು ಕೊಂಡಿ ಮಿಂಚಣ್ಣನವರೆಂದು ಕರೆಯುತ್ತಾರೆ. ಹೌದೇ ಅಮ್ಮ ತಂಗಿ, ಸ್ವಾಮಿ. ನಾವು ಹುಟ್ಟಿದ ಪ್ರಾರಬ್ಧ ದೈವವೇ ಹೀಗಿದೆ. ಮುಖ್ಯವಾಗಿ ತನ್ನ ಗುಣವನ್ನು ಬಿಡಬಾರದು, ಅನ್ಯರ ಗುಣ ಎಣಸಬಾರದು. ಹಾ, ಅಮ್ಮ ತಂಗಿ, ಇತ್ತ ಬಾ. 12
ಹೇಳಿರುವ ಸ್ಥಳವನ್ನು ಬಿತ್ತರಿಸುತ್ತೀನಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ. ನಾರದರೆ ಹೇಳಿದರೆಂದು ಯಾರಿಗೂ ಹೇಳಬಾರದು. ಯಾರಿಗೂ ಯಾತಕ್ಕೆ ಅಂದರೆ ಯಾತಕ್ಕೆ? ಅವರಿಗೂ ನಮಗೂ ಕೇವಲ ವಿಶ್ವಾಸವಿರುತ್ತದೆ. ಹೌದೇ? ಗಕ್ಕನೆ ಈ ಸುದ್ದಿ ಬಯಲಿಗೆ ಬಿದ್ದರೆ ತಮ್ಮ ಮನೆಯ ಮುಂದೆ ತಿನ್ನು ಕಾಲಿಡಲಿಕ್ಕಿಲ್ಲ. ಅಮ್ಮಯ್ಯ ಕೊಡು ನನಗೆ ಅಭಯ, ಹೇಳುತ್ತೀನಿ ಮುಂದಿನ ಉಪಾಯ. ಕೊಡನ ಭಾಯವ ಹಿಡಿಯೋ ಬೇಗ, ದೃಢನ ಸಾಕ್ಷಿ ಯಾಗಿನ ಕನ್ಯರಿರುವ ಸ್ಥಳವು ಬೇಗ. ಸ್ವಾಮಿ, ಅಮ್ಮ ತಂಗಿ, ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳಮ್ಮ. ಸ್ಥಳವು ಬೇಗ ಫಲದೆ ಬೇಡೋ ಓ ದೀಪ. ನಾರದಾರೆ 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 ಸ್ವಾಮಿ, ಅಮ್ಮ ತಂಗಿ, ಈಕೋ ಈಕೋ ಅಭಯವನ್ನು ಕೊಡುವೆನು, ಹಿಡಿ ಹಿಡಿ. ಹ ಸ್ವಾಮಿ, ಅಮ್ಮ ತಂಗಿ, ಆ ಮೃಡನ ಸಾಕ್ಷಿಯಾಗಿ ಹಾ. ನೀವೇ ಹೇಳಿದರೆಂದು ನಾನು ಯಾರ ಮುಂದೆಯೂ ಹೇಳುವುದಿಲ್ಲ. ಹ ಬೇಗನೆ ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳಬಲ್ಲ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ತಂಗಿ, ಸ್ವಾಮಿ, ಇದು ಅಲ್ಲದೆ ಮತ್ತು ಹೇಳುವನೆ ಕೇಳು. ಚೆನ್ನಾಗಿ ಹೇಳಿರಿ. ಕಮಲಾವತಿಯಳು ಕಮಲನ ಮಗಳು, ರೂಪದಲ್ಲಿ ಅತಿ ಸುಂದರಳು. ಕಮಲಾವತಿಯಳು ಕಮಲನ ಮಗಳು, ರೂಪದಲ್ಲಿ ಅತಿ ಸುಂದರಳು. ಮಾರನಗೋಸ್ಕರ ಜನಿಸಿದಳು, ಕನ್ಯೆಯು ಅಲ್ಲೇ ಕಾಣಿಹಳು. ಹೌದು ಸ್ವಾಮಿ, ಮಾರನಗೋಸ್ಕರ ಜನಿಸಿದಳು, ಕನ್ಯೆಯು ಅಲ್ಲೇ ಕಾಣಿಹಳು. ಅಮ್ಮ ತಂಗಿ, ಸ್ವಾಮಿ, ಬರದಿಯ ಅಲ್ಲಿಗೆ ನೀ ತೆರಳು, ಬರದಿಯ ಅಲ್ಲಿಗೆ ನೀ ತೆರಳು. ಬೇಡ ಬೇಡ ಚಿಂತೆ, ಬೇಡ ಬೇಡ ಚಿಂತೆ, ಬೇಡ ಬೇಡ ಚಿಂತೆ. ಕೃಪಜನ ಸುತೆ ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ, ನಡುಗುತ್ತಲೇ ತೆಗೆ ನಿಂತೆ. ಅಮ್ಮ ಮಗಳೇ, ಸ್ವಾಮಿ, ಹಾಗಾದರೆ ಹೇಳುತ್ತೀನಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಸುತೆಯಳಾದ ರತಿದೇವಿಯು ಬಹು ಸುಂದರವಾಗಿರುವಳು. ಹೌದೇ? ಆಕೆಯು ಮನ್ಮಥನ ಸಲುವಾಗಿಯೇ ಅಲ್ಲಿ ಜನಿಸಿರುವಳು. ನಿಜವೇ ಸ್ವಾಮಿ? ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಾ ತಂಗಿ ಶುಭಾಂಗಿ. ಸ್ವಾಮಿ, ಅಮ್ಮ ತಂಗಿ, ನಾನೇನು ಕಮಲಾವತಿಗೆ ಹೋಗುವೆನು, ಹಾ ಆದರೆ ತಾವೆಲ್ಲಿಗೆ ಹೋಗುವಿರಿ ಅಮ್ಮ ದೃಪದನಂದಿನಿ? ಸ್ವಾಮಿ? ನೀನು ಕಮಲರಾಜನ ಹತ್ತಿರಕ್ಕೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಲಿಕ್ಕೆ ಹೋಗು. ಹಾ, ನಾನು ಕೌಡ್ಲಿಕ ಮಹಾರಾಜನಲ್ಲಿಗೆ ಹೋಗುತ್ತೀನಿ. ನನಗೆ ಸ್ವಲ್ಪ ಕೆಲಸವಿರುವುದು ತಾಯಿ, ಸೌಖ್ಯ ಪ್ರಧಾನಿ. ಸ್ವಾಮಿ, ಅಮ್ಮ ತಂಗಿ, ನಿಮಗೆ ಸ್ವಲ್ಪ ಕೆಲಸವಿರಬಹುದೇ? ನಿಮಗೆ ಇರಲೇಬೇಕು ಸ್ವಾಮಿ. ನಿನಗೆ ಹೇಳದೆ ನಮ್ಮ ಹೋಗಿ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ.
ಸುಭದ್ರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಕಮಲ ರಾಜ ಬಾಬಾ ಬಾಬಾ ಕೆಳಗೆ ಕೇಳಬೇಕು ಖಾಲಿ ಮಂದಿ. ಗುರುವೆ ನೋಡ್ರ ಮಾತಾಡ್ಕೊಂಡ್ರ ಐಶ್ವರ್ಯ ಮಸ್ತ್ ಬಾರೆ ಅಮ್ಮಯ್ಯ. ಓ ತಂಗಿ, ಅಣ್ಣಯ್ಯ ನೀನು ದಾರು, ನಿನ್ನ ಹೆಸರೇನು, ನೀನು ವಾಸಸ್ಥಳವ್ಯಾವುದು? ನೀನು ಒಬ್ಬ ರಾಜನ ಪುತ್ರಿಯಾಗಿ ಕಾಣುವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿರವಂಬಾಗಿ ಕರಗಳನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತ ಕಾರಣವೇನು? ನಿನ್ನ ಸಂಗತಿ ಒಂದು ಉಳಿಯದೆ ನನ್ನ ಮುಂದೆ ತಿಳಿಸುತ್ತಾಯಿ. ಅಣ್ಣಯ್ಯ ಅಮ್ಮ ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ಸಹಜವಾಗಿ ನಡೆಸಿಕೊಡುವ ನಮ್ಮ ಮಗಳೇ. ತಂಗಿ ಅಣ್ಣಯ್ಯ ತಂಗಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ ತಂಗಿ. ಪೊಡವೇಪ ಶ್ರೇಷ್ಠನೆ ಕೇಳೈ ಎನ್ನಯ ನೋಡಿಯ ಕರುಣಾಳು ಕಮಲೇಂದ್ರ ಕಮಲಾವತಿರ ಜೇಂದ್ರ ಅಣ್ಣಯ್ಯ ಚೆನ್ನಾಗಿ ಕೇಳು. ಅಣ್ಣಯ್ಯ ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಹಸ್ತದ ಮೇಲೆ ಹಸ್ತವನ್ನು ಹಾಕಿ ವಚನವನ್ನು ಕೊಟ್ಟರೆ ಬಂದ ವಿಷಯವನ್ನು ಹೇಳುವೆನು. ಕಮಲರಾಯ ಹೇಳುವೆನು ತಾತ್ಪರ್ಯ. ಅಮ್ಮ ಕಮಲಾಂಬುಕಿ, ಏನು ಮಾತನಾಡಿದೆ? ಉದಯ ತರ್ಬಾನು ಪಶ್ಚಿಮ ದಿಕ್ಪಾಯೆ ಪ್ರೇಮಯತೆ ಮೇಲ್ಸೀತಾಂ ಯತಃ ವಿಕಸಿತಯ ಪದ್ಮರುದ್ರಾತ್ರ ಸಿಯಂ ನಮೋ ಕವಿ ಪುನರುತ್ತಂ ಭಾಷಿತಂ ಸಜ್ಜನಂ. ಆಹೋ ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ ಪೂರ್ವಕ್ಕೆ ಹುಟ್ಟುವ ಸೂರ್ಯನು ಒಂದು ವೇಳೆ ಪಶ್ಚಿಮದಲ್ಲಿ ಮೂಡಿದರೆ ಮೂಡಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತದಲ್ಲಿ ಜನಿಸಿದರೆ ಜನಿಸಬಹುದು. ಮೇರ ಪರ್ವತವು ಸ್ಥಳವನ್ನು ಬಿಟ್ಟರೆ ಬಿಡಬಹುದು. ಇದು ಅಲ್ಲದ ಬಡಬಾಗ್ನಿ ತಣ್ಣಗಾದರೂ ಆಗಬಹುದು. ವಚನವು ಎಂದಿಗೂ ತಪ್ಪಲಾರದು. ಅಮ್ಮ ತಂಗಿ, ಅಣ್ಣಯ್ಯ ನಿನ್ನ ಮನಸ್ಸಿನ ದುಗುಡವೈ ನಡೆದು ಬೇಡ, ಅದನ್ನು ತಪ್ಪದ ನಡೆಸಿಕೊಡವನು.
ಓಹೋ ಅಮ್ಮಯ್ಯ, ಅಣ್ಣಯ್ಯ ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸ ಸ್ಥಳವಾದ ಎಲ್ಲಾ ಸಂಗತಿಯನ್ನು ಪೇಳು ಪುಲ್ಲೋಚನ ಬಿಟ್ಟು ಬಿಡಿ ನಿನ್ನ ಮನದ ಆಲೋಚನೆ. ಎನ್ನ ಪಾತಿಗಳ ಪಾಂಚಾಲಿ ಎನ್ನ ಹೆಸರು ನಾನು ದಾರಂದರೆ ನೀನು ದಾರು ತಂಗಿ. ಹಸ್ತಿನಾವತಿಗೆ ಒಡೆಯನಾದ ಧರ್ಮರಾಜನ ಹೆಂಡತಿ, ನನ್ನ ಹೆಸರು ದ್ರೌಪದಿ. ಹೌದೇನಮ್ಮ ತಂಗಿ? ಅಣ್ಣಯ್ಯ ತಂಗಿ, ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಆದರೆ ಕಮಲ ಚಕ್ರವರ್ತಿ ಅಮ್ಮ ತಂಗಿ, ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಅಣ್ಣಯ್ಯ ತಂಗಿ, ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಏ ಪಂಚ ಪಾಂಡವರ ಪ್ರಾಣ ನಾಯಕಿಯಾದ ದ್ರೌಪದಿ ಈ ನಿಂತು ಒಳ್ಳೆ ಸುದ್ದಿ ಉಚ್ಚಮ್ಮ ಅತ್ತಗನಿಲ್ಲ. ಮತ್ತೇನಾದ ನಿನ್ನ ಚಿತ್ತ ಬೇರಾಗಿದ್ದರೆ ಕತ್ತರ ಪಟ್ಟು ಉತ್ತರ ಕೊಟ್ಟಿದ್ದರೆ ಹೇರವು ಕೆಟ್ಟು ಹೋಗುತ್ತಿತ್ತು. ಅಯ್ಯೋ ಅಯ್ಯೋ, ಕತ್ತಕ್ಕಿಂತ ಅತ್ಯುತ್ತಮವಾದ ಪುರುಷೋತ್ತಮನ ಸ್ನೇಹ ಮಾಡಂತ ಹೇಳಿದ್ಯಲ್ಲ. ಏ ದ್ರೌಪದಿ, ಇದಕ್ಕಾಗಿ ರಂಭ ರೂಢಿ ಮಾಡಿ ವಚನ ಕೇಳಿದಿಗೆ ಹೇಗೆ? ಮಾಡಂತ ನುಡಿಗಿದಕ್ಕೆ ಬಂದಿದ್ದೆ ಉಚ್ಚಮ್ಮ. ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಚ್ಛೆ ಏನಿರೋದು ಬೇಡ, ಅದನ್ನು ತಪ್ಪದ ನಡೆಸಿಕೊಡೋಣ. ಆ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರಕ್ಕೆ ನನ್ನ ಕರ್ಣಕ್ಕೆ ಹಾಕದಿರಿ ಪಾಂಚಲಿ, ಕೇಳಬೇಡ ಇನ್ನೊಮ್ಮೆ ಆ ಬನೆ. ಕಮಲ ಚಕ್ರವರ್ತಿ, ಏ ಪಾಂಚಾಲಿ, ಏತಕ್ಕೆ ಇಷ್ಟೊಂದು ಸಿಟ್ಟು? ಸಹಜವಾಗಿ ನನ್ನ ಮಗಳನ್ನು ಕೇಳುವುದಕ್ಕಾಗಿ ಇಷ್ಟು ಪರಿಸ್ಥಿತಿ ಇರುವುದು ದ್ರೌಪದಿ. ಅಣ್ಣಯ್ಯ ದ್ರೌಪದಿ, ಏತಕ್ಕೆ ಮಗಳನ್ನು ಕೊಡುವುದಿಲ್ಲ? ಆ ಗೊಲ್ಲ ಕೃಷ್ಣನ ಮಗನಿಗೆ ಮಗಳನ್ನು ಸಹಜವಾಗಿ ಕೊಡುವುದಿಲ್ಲ ದ್ರೌಪದಿ. ಕೊಡುವ ಮಗಳನ್ನು ಕೊಡು ಎಂದು ಕೇಳಿದರೆ ನಿನಗೆ ಏತಕ್ಕೆ ಇಷ್ಟೊಂದು ಸಿಟ್ಟು? ಸಹಜವಾಗಿ ಇರುವುದಲ್ಲ ದ್ರೌಪದಿ. ಅಣ್ಣಯ್ಯ ಅಮ್ಮ ದ್ರೌಪದಿ, ನಿನ್ನ ಭಂಗವನ್ನು ಬಿಡು, ಸಹಜವಾಗಿ ಬಿಡುವುದಿಲ್ಲಮ್ಮ ದ್ರೌಪದಿ. ಮಗಳನ್ನು ಕೊಡು. ಆ ಎಷ್ಟು ಮಾತ್ರಕ್ಕೆ ಆ ಗೊಲ್ಲ ಕೃಷ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ. ಮಗಳನ್ನು ಸಹಜವಾಗಿ ಕೊಡುವುದಿಲ್ಲ. ನಿನ್ನ ಭಿಂಗವ ಕೃಷ್ಣನ ಕೃಪೆ ಹರಿಸೋ. ರತಿ ಕಲ್ಯಾಣವ ನಡೆಸೋ, ರತಿ ಕಲ್ಯಾಣವ ನಡೆಸೋ, ನಿನ್ನಾಯ ಜೀವನ ಸೊಗಸೋ, ನಿನ್ನಯ ಬೋಲಿಸೋ. ಕಮಲ ಚಕ್ರವರ್ತಿ, ಏನೇ ದ್ರೌಪದಿ, ಏತಕ್ಕೆ ಇಷ್ಟೊಂದು ಸಿಟ್ಟು? ಸಹಜವಾಗಿ ಇರುವುದಲ್ಲ ದ್ರೌಪದಿ. ನಮ್ಮ ಅಣ್ಣನು ಜಗತ್ಕಾರಣ ಮೂರ್ತಿಯು, ಆದರೆ ಅಂಥ ಅಣ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ಅಂತ ಹೇಳಿದೆಯಾ?
ಸಹಜವಾಗಿ ಕೊಡುವುದಿಲ್ಲ ಎಂದು ಹೇಳಿ ಒಂದು ದ್ರೌಪದಿ. ಅಣ್ಣಯ್ಯ ಹೇಳಿ ಪಾಂಚಾಲ. ನಿನ್ನ ಬೆಂಕವನ್ನು ಬಿಡು. ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ರತಿ ಕಲ್ಯಾಣದ ಕಾರ್ಯವನ್ನು ನಡೆಸು ಅಣ್ಣ. ಬರುವುದು ನಿನಗೆ ಪುಣ್ಯ. ಅಮ್ಮ ದ್ರೌಪದಿ, ಕಾಡು ಮೂರ್ಖನ ಸುದ್ದಿಯನ್ನ ಮುಂದೆ ಬಡಿವಾರ ಮಾಡಿ ನುಡಿದರೆ ನಾನೇನು ಅರಿವದನಲ್ಲ, ಅವನೇನು ಹೊಸಬನಲ್ಲ. ಉಡ್ಡಿ ರಾಜವದನೆ, ಆ ಕುಲಗೇಡಿ ಬೆನ್ನ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನ ಕೊಟ್ರೆ ಸೃಷ್ಟಿ ಮಾಡೋರು. ಈ ಸಭೆಯಲ್ಲಿ ಕುಳಿತ ಜನರು ಕೈ ಚಾಪಳಿಕ್ಕೆ ಕನ್ನಡಕ್ಕಾರ. ಆ ಮುಕುಂದನ ಕೂಡ ಬೀಗತನ ಮಾಡಿದರೆ ಎನ್ನ ಕುಲಕ್ಕ ಕುಂದಲದ ಕೀರ್ತಿ ಎತ್ತರವಾಗುವುದು. ಈ ಸುಂದರಿಯಾದ ನಂದಿನಿ ರತಿ ದೇವಿಗೆ ವರನು ಸಿಗದೆ ಹೋದರೆ ಇಂದಿನಿಂದ ಬಂದು ತಪ್ಪಾಯ್ತು ನಿನ್ನ ಕಾಲುಗಳನ್ನು ಬಿಡಿದು ಹೋಗೆ ಉಚ್ಚಮ್ಮ. ಸುದ್ದಿ ಖಂಡಿತವಾಗಿ ಎನ್ನ ಎದುರಿಗೆ ಇನ್ನು ಮೇಲೆ ಸರ್ವತೆ ಹತ್ತ ಬರಬಹುದು. ಬಿಟ್ಟು ನಡಿ ನನ್ನ ಏನೇ ಪಾಂಚಾಲ, ಏತಕ್ಕೆ ಮಗಳನ್ನು ಕೊಡುವುದಿಲ್ಲ? ಆ ಕೃಷ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ಅಣ್ಣಯ್ಯ, ಏನೇ ಪಾಂಚಾಲ, ಶ್ರೀಕೃಷ್ಣ ಪರಮಾತ್ಮನೇ ನಿನಗೆ ಬೀಗನಾಗಿ ಬಂದರೆ ನಿನಗ್ಯಾರು ಸರಿಸಮ? ಅವನಿಗೋಷ್ಟು ನನಗೆ ಅಣ್ಣಯ್ಯ, ಸುಮ್ಮನೆ ಮಗಳನ್ನು ಕೊಡು. ಸಹಜವಾಗಿ ಕೊಡುವುದಿಲ್ಲ. ಕೊಟ್ಟ ಮಾತು ತಪ್ಪಬೇಡ. ಅಣ್ಣಯ್ಯ, ಹೇಳುವರೆ ಕೇಳು. ಚೆನ್ನಾಗಿ ಹೇಳಮ್ಮ ತಂಗಿ. ಕೊಟ್ಟ ಮಾತನ್ನು ತಪ್ಪೇ ಬಾಳಬಾರದು. ಕೊಟ್ಟ ಮಾತು